ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 27ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ. ಇವಾಗ 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿ ತುಂಬ ದಿನ ಆಗಿದೆ. ಇನ್ನೂ ಕೂಡ ಎಷ್ಟು ಜನರಿಗೆ ಬರಬೇಕು, ಎಲ್ರಿಗೂ ಯಾವಾಗ ಕ್ಲಿಯರ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿ ಅಪ್ಡೇಟು ಕೂಡ ಬಂದಿದೆ. ಹಾಗೆ 28ನೇ ಕಂತಿನ ಹಣದ ಬಗ್ಗೆನೂ ಕೂಡ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬಿಡುಗಡೆ ಹಂತಕ್ಕೆ ಬಂದಿದೆಯಾ, ಯಾವಾಗ ಬಿಡುಗಡೆ ಮಾಡ್ತಾರೆ, ಈ ತಿಂಗಳಲ್ಲೇ ಮಾಡ್ತಾರೆ, ಯಾವಾಗ ಏನು ಅಂತ ಹೇಳ್ಬಿಟ್ಟು. ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ಸ್ ಮೂಲಕ ಕೇಳ್ತಾ ಇದ್ದಾರೆ. ಇನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಈ ತಿಂಗಳು ಕೊಡ್ತಾರಾ ಇಲ್ವಾ, ಇನ್ನು ಮುಂದಿನ ತಿಂಗಳು ಕೂಡ ಇಷ್ಟೇ ರೇಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಪ್ರೆಸೆಂಟ್ ಇವತ್ತಿನ ಚಿನ್ನದ ರೇಟ್ ಏನಿದೆ, ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಕೂಡ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ, ಜೊತೆಗೆ ತುಂಬ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಕೂಡ ಆಗಿರಲ್ಲ, ಏನಿಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಎಲ್ಲ ಯೂಟ್ಯೂಬರ್ ಥರ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲರದನ್ನು ಕೂಡ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಚಾನಲಲ್ಲಿ ಆದಷ್ಟು ನಿಖರವಾದ ಮಾಹಿತಿಗಳನ್ನೇ ನಾನು ನೀಡ್ತಾ ಇದ್ದೀನಿ. ಯಾವುದೇ ರೀತಿ ಫೇಕ್ ಮಾಹಿತಿನ ಖಂಡಿತವಾಗ್ಲೂ ನಾನು ಕೊಡ್ತಾ ಇಲ್ಲ. ಈಗ ಸಾಕಷ್ಟು ಚಾನಲಲ್ಲಿ ನೋಡಿದ್ದೀನಿ, ಫೇಕ್ ಮಾಹಿತಿನೇ ಕೊಡ್ತಾ ಇರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ ಹಣನೇ ತಗೊಳ್ಳೋದಾದ್ರೆ 28ನೇ ಕಂತಿನ ಹಣನೂ ಕೂಡ ರಿಲೀಸ್ ಆಗಿದೆ, ಅಷ್ಟಿಲೆಗೆ ಬಂದಿದೆ, ಇಷ್ಟಿಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾರೆ. ಸೊ ಆ ರೀತಿ ನಾನು ಫೇಕ್ ಮಾಹಿತಿನ ಖಂಡಿತವಾಗ್ಲೂ ನೀಡೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. 27ನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳ್ಕೊಂಡ್ಬಿಡೋಣ. 27ನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನ ನಮಗೆ ಹಣ ಬಿಡುಗಡೆ ಆಗಿಲ್ಲ, ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ತಾನೆ ಇದ್ದಾರೆ. ಸೊ ಇವಾಗ ಬಿಡುಗಡೆ ಆಗು ಕೂಡ ತುಂಬ ದಿನ ಆಯಿತು. 27ನೇ ಕಂತಿನ ಹಣ ಇವಾಗೇ ನೆನ್ನೆ ಮೊನ್ನೆ ಬಿಡುಗಡೆ ಆಗಿದೆ, ಬಿಡುವ ಬರುತ್ತೆ ಅನ್ನೋದಕ್ಕೆ ಪಾಪ ಬೇಜಾರು ಮಾಡ್ಕೊಳ್ಳಲ್ಲ ಅನ್ನೋದಕ್ಕೆ ನೆನ್ನೆ ಮೊನ್ನೆನೂ ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು 15 ದಿನ ಮೇಲಂತೂ ಆಗಿದೆ. ಇನ್ನೂ ಕೂಡ ಒಂದು 30% ಅಷ್ಟು ಫಲಾನುಭವಿಗಳಿಗೆ 27ನೇ ಕಂತಿನ ಹಣ ಬಂದಿಲ್ಲ. ಇಲ್ಲಿ 30% ಅಂತ ತಗೊಂಡ್ರು ಕೂಡ ಒಂದು 40 ಲಕ್ಷದಷ್ಟು ಜನಗಳಿಗೆ ಇನ್ನೂ 27ನೇ ಕಂತಿನ ಹಣ ಬಂದಿಲ್ಲ. ಅದರಲ್ಲೂ ಕೆಲವೊಂದೊಂದು ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆನೇ ಆಗಿಲ್ಲ. ಚಾಮರಾಜನಗರ ಆಗಿರ್ಬೋದು, ಮಡಿಕೇರಿ ಆಗಿರ್ಬೋದು, ಕೊಡಗು ಆಗಿರ್ಬೋದು, ಹಾಸನ ಆಗಿರ್ಬೋದು. ಸೊ ಶಿವಮೊಗ್ಗ ಜಿಲ್ಲೆಗೆ ಒಂದು ದಿನ ಏನೋ ಬಂತು, ಬಿಡುಗಡೆ ಆಯಿತು, ಒಂದೇ ಒಂದು ದಿನ ಬಂತು, ಅದಾದಮೇಲೆ ಇನ್ನು ಮತ್ತೆ ಬರ್ತಾ ಇಲ್ಲ. ಸೊ ಟೋಟಲ್ ಆಗಿ ಇವಾಗ ಯಾರಿಗೂ ಕೂಡ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮ್ಗೆ ಇನ್ನೂ ಬಂದಿಲ್ಲ, ಯಾಕೆ ಲೇಟ್ ಆಗ್ತಾ ಇದೆ, ಇನ್ನು ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ ಇವಾಗ ಇದೀಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಈ ವಾರದೊಳಗಡೆ 27ನೇ ಕಂತಿನ ಹಣನ ಎಲ್ರಿಗೂ ಕೂಡ ಹಾಕ್ತೀವಿ, ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ. ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ, ಇವತ್ತು ಬುಧವಾರ ಆಗಿರೋದ್ರಿಂದ ಈ ವಾರ ಶನಿವಾರದೊಳಗಡೆ ನಾವು ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. 100% ಮಾಡಲ್ಲ ಇವರು ಆಲ್ಮೋಸ್ಟು, ಬಟ್ ಭರವಸೆ ಮಾತ್ರ ಕೊಡ್ತಾರೆ, ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಮೇ ಬಿ ಇವತ್ತು ನಾಳೆ ನಾಡಿದ್ರಲ್ಲಿ 3ನೇ ಹಂತದಲ್ಲೂ ಕೂಡ ಬಿಡುಗಡೆ ಆಗ್ಬೋದು. ಅವಾಗ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ. ಸೊ ವೆಯ್ಟ್ ಮಾಡಿ. ಇನ್ನೂ ಕೂಡ ಸಾಕಷ್ಟು ಜನರಿಗೆ 27ನೇ ಕಂತಿನ ಹಣ ಬರಬೇಕು. ಸೊ ಬಂದೇ ಬರುತ್ತೆ, ಈ ವಾರದೊಳಗಡೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅಷ್ಟರಲ್ಲಿ ಬರುತ್ತೆ. ಇನ್ನು ಯಾವೆಲ್ಲ ಜಿಲ್ಲೆಗೆ ಬಿಡುಗಡೆ ಆಗಿಲ್ಲ ಆ ಜಿಲ್ಲೆಗೂ ಕೂಡ ಈ ವಾರದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ವೇಟ್ ಮಾಡಿ, ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಇನ್ ಕೇಸ್ ಇವತ್ತೇನಾದರೂ ಬಿಡುಗಡೆ ಆಯಿತು 3ನೇ ಹಂತದಲ್ಲಿ ಅಂತಂದರೆ ಸಂಜೆ ಒಂದ್ಸರಿ ಅಪ್ಡೇಟನ್ನು ಮಾಡ್ತೀನಿ ಖಂಡಿತವಾಗ್ಲೂ. ಇನ್ನು 28ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಸಾಕಷ್ಟು ಚಾನಲ್ಗಳಲ್ಲಿ ಈಗ ಆಲ್ರೆಡಿ ತಿಳಿಸ್ತಾ ಇದ್ದಾರೆ. 28ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ, 10 ಜಿಲ್ಲೆಗೆ ಬಂದಿದೆ, 15 ಜಿಲ್ಲೆಗೆ ಬಂದಿದೆ, ನಿನ್ನೆ 10 ಜಿಲ್ಲೆಗೆ, ಇವತ್ತು 15 ಜಿಲ್ಲೆಗೆ, ನಾಳೆ 15 ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬಿಡುಗಡೆನೇ ಆಗೋಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ. ಇನ್ನು 27ನೇ ಕಂತಿನ ಹಣನೇ ಒಂದು 30% ಅಷ್ಟು ಜನಗಳಿಗೆ ಬರಬೇಕು. ಅದರಲ್ಲಿ 28ನ ಹೇಗೆ ರಿಲೀಸ್ ಮಾಡ್ತಾರೆ ಇಲ್ಲಿ. ಜೊತೆಗೆ ಇವಾಗ 27 ಕೂಡ ಯಾಕೆ ಲೇಟ್ ಆಗ್ತಾ ಇದೆ ಅಂತಂದರೆ ಈ ಮಂತ್ ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಆಲ್ಮೋಸ್ಟ್ ಈ ತಿಂಗಳಲ್ಲಿ 27 ಕೂಡ ಕ್ಲಿಯರ್ ಆಗಲ್ಲ ಅಂತ ಅನ್ಕೊಂತೀನಿ. ಇನ್ನು 28ನೇ ಹೇಗೆ ಬಿಡುಗಡೆ ಮಾಡ್ತಾರೆ. ಇನ್ನು ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ. ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲೆಟರ್ನ ಕಳಿಸಿದ್ದಾರೆ. ಇಷ್ಟು ಜನ 28ನೇ ಕಂತಿನ ಹಣ ಪಡೆಯುವಂಥ ಫಲಾನುಭವಿಗಳಿದ್ದಾರೆ, ನೀವು ಇಷ್ಟು ಹಣನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರು ಹಣಕಾಸು ಇಲಾಖೆಗೆ ಲೆಟರನ್ನು ಕಳಿಸಿದ್ದಾರೆ. ಇನ್ನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಬೇಕು. ನಮಗೆ ಅನಿಸಿದ ಮಟ್ಟಿಗೆ ಈ ತಿಂಗಳಲ್ಲಿ ಬಿಡುಗಡೆ ಆಗಲ್ಲ, ನೆಕ್ಸ್ಟ್ ಮಂತಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ, ಅದರಲ್ಲೂ ಮಂತ್ ಎಂಡ್ ಆಗಕ್ಕೆ ಬರ್ತಾ ಇದೆಯಲ್ಲ, ಈ ಟೈಮಲ್ಲಿ ತುಂಬ ಕೆಲಸ ಇರುತ್ತೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ಆಲ್ಮೋಸ್ಟ್ ಮಾಡಲ್ಲ. ನೆಕ್ಸ್ಟ್ ಮಂತು ಫಸ್ಟ್ ವೀಕು ಡೌಟ್ ಅಂತಲೇ ಹೇಳ್ಬೋದು. ಸೆಕೆಂಡ್ ವೀಕ್ ಒಂದು 15ನೇ ತಾರೀಕು 20ನೇ ತಾರೀಕು ಅಷ್ಟರಲ್ಲಂತೂ 28ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಬಿಡುಗಡೆ ಆಗಿಲ್ಲ, ಹಾಗೆ ಬಿಡುಗಡೆ ಹಂತಕ್ಕೂ ಕೂಡ ಇನ್ನೂ ಬಂದಿಲ್ಲ. ಯಾರು ಕೂಡ ಫೇಕ್ ಆಗೆಲ್ಲ ತಿಳಿಸ್ತಾರಲ್ಲ, ನಂಬೋದಕ್ಕೆ ಹೋಗ್ಬಿಡಿ. ನಿಮಗೆ ಗೊತ್ತಿಲ್ಲ, ಇನ್ನು 27ನೇ ಕಂತಿನ ಹಣನೇ ತುಂಬ ಜನರಿಗೆ ಬರಬೇಕು. ಅದರಲ್ಲಿ ಕೆಲವೊಂದೊಂದು ಜಿಲ್ಲೆಗಳಿಗೆ ಇನ್ನೂ ಬಿಡುಗಡೆನೇ ಆಗಿಲ್ಲ. ಸೊ ಅಂಥದ್ರಲ್ಲಿ 28ನೇ ಹೇಗೆ ರಿಲೀಸ್ ಮಾಡ್ತಾರೆ ಹೇಳಿ, ಖಂಡಿತವಾಗ್ಲೂ ಮಾಡಲ್ಲ.
ಸೊ ಏನಾದರೂ ಅದ್ರ ಬಗ್ಗೆ ಮತ್ತೆ ಲೇಟೆಸ್ಟಾಗಿ ಅಪ್ಡೇಟ್ ಬಂತು, 28ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಆ ಬಿಡುಗಡೆ ಹಂತಕ್ಕೆ ಏನಾದರೂ ಬಂದಿದೆ, DBT ಮುಖಾಂತರ ಶೋ ಆಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಏನು ಬಿಡುಗಡೆನೂ ಆಗಿಲ್ಲ, ಬಿಡುಗಡೆ ಹಂತಕ್ಕೂ ಕೂಡ ಬಂದಿಲ್ಲ, ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ರಿಲೀಸ್ ಆಗಿಲ್ಲ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಹಣ ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ವಾರದಲ್ಲಿ 27ನೇ ಕಂತಿನ ಹಣ ಆಗ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ನೋಡೋದಾದರೆ ಅದು ಕೂಡ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಪಾಪ ಹೇಳ್ಬೇಕಂತಂದರೆ ಪಿಂಚಣಿ ಹಣಕ್ಕೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಹಿಂಗೆ ಡಿಪೆಂಡ್ ಆಗಿದ್ದಾರೆ ನೋಡಿ. ಸೊ ಆ ರೀತಿ ಪಿಂಚಣಿ ಹಣಕ್ಕೂ ಕೂಡ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಸೊ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾನೆ ಇರ್ತಾರೆ. ಇವಾಗ ಆಲ್ಮೋಸ್ಟ್ ಪ್ರತಿ ತಿಂಗಳ ಏನಾಗ್ತಿತ್ತು ಅಂತಂದರೆ ಒಂದು 10ನೇ ತಾರೀಕು ಒಳಗಡೆನೇ ರಿಲೀಸ್ ಮಾಡ್ತಾ ಇರಲ್ವ. ಈ ತಿಂಗಳು ತುಂಬ ಲೇಟ್ ಆಗಿದೆ. ಇದೇ ವರ್ಷ ಅಂತಲ್ಲ, ಕಳೆದ ವರ್ಷವೂ ಕೂಡ ಮಾರ್ಚ್ ತಿಂಗಳಲ್ಲಿ ಇಷ್ಟೇ ಲೇಟ್ ಆಗಿತ್ತು ಪಿಂಚಣಿ ಹಣನ ಬಿಡುಗಡೆ ಮಾಡೋದಕ್ಕೆ. ಬಟ್ ಆದರೆ ಒಂದು 26ನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡಿದ್ರು ಅಂತ ಅನಿಸುತ್ತೆ. ಸೊ ಮುಂದಿನ ತಿಂಗಳು ಕೂಡ ಇದೇ ರೀತಿ ಲೇಟ್ ಆಗಲ್ಲ. ಈ ತಿಂಗಳು ಫಿನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಜೊತೆಗೆ ಹಣ ಇಲ್ಲ, ಹಣ ಕೊಟ್ಟಿಲ್ಲ ಅನ್ನೋದಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ. ಹಣನೂ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ನೀಡಿ ಇದು DBT DBTನಲ್ಲೂ ನೋಡಿದಾಗ ಪುಷ್ಟು DBT ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಹಣ ರಿಲೀಸ್ ಅಂತ ಬಂದಿದೆ, ಬಟ್ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕು ಅಷ್ಟೇ. ಸೊ ಮೇ ಬಿ ಈ ವಾರದೊಳಗಡೆ ಹಾಕ್ತಾರೆ ಅಂತ ಅನ್ಸುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ ಮೇ ಬಿ ನೆಕ್ಸ್ಟ್ ಮಂತಲ್ಲಿ 2 ಕಂತೂ ಕೂಡ ಒಟ್ಟಿಗೆ ಹಾಕ್ತಾರೆ. ಸದ್ಯಕ್ಕಂತೂ ಇನ್ನೂ ರಿಲೀಸ್ ಆಗಿಲ್ಲ. ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಈ ತಿಂಗಳು ಇನ್ನೂ ಯಾರಿಗೂ ಕೂಡ ಬಂದಿಲ್ಲ, ಅದು ರಿಲೀಸ್ ಆಗಿಲ್ಲ. ಕೆಲವೊಬ್ಬೊಬ್ಬರು ನಮಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಯಾರಿಗೆಲ್ಲ ಫೆಬ್ರವರಿನಲ್ಲಿ ಬಂದಿರಲಿಲ್ಲ ನೋಡಿ, ಅವರಿಗೆ ಪೆಂಡಿಂಗ್ ಹಣ ಬಂದಿದೆ. ಇನ್ನು ಮಾರ್ಚ್ ತಿಂಗಳು ಇವತ್ತವರೆಗೂ ರಿಲೀಸ್ ಆಗಿಲ್ಲ. ಮೇ ಬಿ ಇವತ್ತು ಸಂಜೆ ಅಷ್ಟರಲ್ಲಿ ಏನಾದರೂ ರಿಲೀಸ್ ಆಯಿತು ಅಂದರೆ ಖಂಡಿತವಾಗ್ಲೂ ಸಂಜೆ ಅಷ್ಟರಲ್ಲಿ ರಿಲೀಸ್ ಆದ ತಕ್ಷಣ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ವೆಯ್ಟ್ ಮಾಡೋಣ, ನೋಡೋಣ ಇವತ್ತು ಸಂಜೆವರೆಗೂ ಏನಾದರೂ ಬಿಡುಗಡೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಇನ್ನೂ ಬಿಡುಗಡೆ ಆಗಿಲ್ಲ. ಒಟ್ನಲ್ಲಿ ಆಗೇ ಆಗುತ್ತೆ 100%. ಅದ್ರ ಬಗ್ಗೆ ಯಾರಿಗೂ ಕೂಡ ಟೆನ್ಷನ್ ಬೇಡ, ಆಗೇ ಆಗುತ್ತೆ. ಬಟ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊತೀನಿ. ಪಿಂಚಣಿ ಹಣದ ಬಗ್ಗೆನೂ ಕೂಡ ತುಂಬ ಜನ ನಾವು ಹ್ಯಾಂಡಿಕ್ಯಾಪ್ಟ್ ಇದ್ದೀವಿ, ನಮಗೆ ಮೆಡಿಷನಿಗೆ ಬೇಕಾಗಿತ್ತು, ನಾವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ನಮಗೆ ಬೇಕು ಹಣ ಬೇಗ ಹಾಕಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಪಾಪ ತುಂಬ ರಿಕ್ವೆಸ್ಟ್ ಕಮೆಂಟ್ಗಳು ನೋಡ್ತಾ ಇರ್ತೀನಲ್ಲ, ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಸರ್ಕಾರ ಅದನ್ನೆಲ್ಲ ಗಮನಕ್ಕೆ ತೊಗೊಂಡು ಬೇಗ ರಿಲೀಸ್ ಮಾಡಬೇಕು. ಯಾಕಂದರೆ ಎಷ್ಟೋ ಜನ ಹೇಳ್ದಂಗೆ ತುಂಬ ಡಿಪೆಂಡ್ ಆಗಿರ್ತಾರಲ್ವ, ಅವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಈಗ ಹಾಸ್ಪಿಟಲಿಗೆ ತೋರ್ಸೋಕ್ಕಾಗಿರ್ಬೋದು, ಮಾತ್ರೆ ತೊಗೊಳಕ್ಕಾಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು, ಅವ್ರಿಗೆಲ್ಲ ತುಂಬಾ ಕಷ್ಟ ಇರುತ್ತೆ. ಸೊ ಬೇಗ ಹಾಕಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಕೇಳ್ಕೊಳ್ಳೋಣ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ, ಮಾರ್ಚ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಆಯಿತು. ಇನ್ನು ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋದಾದರೆ ಮೊನ್ನೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ 12,400 ರೂಪಾಯಿವರೆಗೂ ಕೂಡ ತುಂಬ ಕಡಿಮೆ ಆಗಿತ್ತು. 12,435 ರೂಪಾಯಿ ಆಗಿತ್ತು ಮೊನ್ನೆ. ನಿನ್ನೆ 13,100 ರೂಪಾಯಿ ಆಗಿತ್ತು. ಸೊ ಇವತ್ತು ಮತ್ತೆ ಪ್ರೆಸೆಂಟ್ 13,445 ರೂಪಾಯಿ ಆಗಿದೆ. 22 ಕ್ಯಾರೆಕ್ಟು ಗೋಲ್ಡು, 22 ಕ್ಯಾರೆಕ್ಟು 13,916 ಬರುತ್ತಲ್ಲ, ಸೊ ಆ ಗೋಲ್ಡು 13,445 ಇದೆ. ಇನ್ನು ಬೆಳ್ಳಿ ರೇಟ್ ನೋಡೋದಾದರೆ ಬೆಳ್ಳಿ ರೇಟು ಕೂಡ ಅಷ್ಟೇ ಮೊನ್ನೆ ತುಂಬಾ ಕಡಿಮೆ ಆಗಿತ್ತು, 221 ರೂಪಾಯಿವರೆಗೂ ಆಗಿತ್ತು. ಇವತ್ತು 243 ರೂಪಾಯಿ ಆಗಿದೆ ಪರ್ ಗ್ರಾಮಿಗೆ. ಸೊ ಇದು ಯುದ್ಧದ ಎಫೆಕ್ಟ್ ಅಂತಲೇ ಹೇಳ್ಬೋದು. ಇವಾಗ ಕದನ ವಿರಾಮ ಘೋಷಣೆ ಮಾಡಿದ್ರಲ್ಲ ಟ್ರಂಪ್ ಅವರು, ಸೊ ಹಾಗಾಗಿ ಚಿನ್ನ ದಿಢೀರ್ ಅಂತ ಕುಸ್ತಿದೆ. ಮತ್ತೆ ಏನಾದರೂ ಯುದ್ಧ ಸ್ಟಾರ್ಟ್ ಆಯಿತು ಅಂತಂದರೆ ಹೇಳೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಆಗ್ಬೋದು. ನಿಜವಾಗ್ಲೂ ಎಷ್ಟೋ ಜನ ಖುಷಿಯಾಗಿದ್ರು, ಕಡಿಮೆ ಆಯ್ತಲ್ಲ ಬಿಡಿ ಇವಾಗ ತೊಗೊಂಬಿಡೋಣ, ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೇನೋ, ಇನ್ನೊಂದು 2-3 ದಿನ ವೆಯ್ಟ್ ಮಾಡಿದರೆ ಒಂದು 10,000 ರೂಪಾಯಿ ಆಗುತ್ತೇನೋ, ತೊಗೊಬಿಡೋಣ ಆವಾಗ ಚಿನ್ನನ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಪಾಪ ಮತ್ತೆ ಜಾಸ್ತಿ ಆಗಿದೆ. ಹೌದು, ಎಲ್ರಿಗೂ ಕೂಡ ಬೇಜಾರಾಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಕೆಲವೊಬ್ಬೊಬ್ರಿಗೆ ಹೇಳ್ತಾ ಇದ್ದಾರೆ 10,000ವರೆಗೂ ಬಂದು ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ. ಫುಲ್ಲು ಯುದ್ಧನೇನು ಕದನ ವಿರಾಮ ಏನಾದರೂ ಫುಲ್ ಕಂಪ್ಲೀಟಾಗಿ ಮಾಡಿದ್ರು ಅಂತಂದರೆ ಬಹುಶಃ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಆವಾಗ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗಂತೂ ಏನು ಹೇಳೋಕ್ಕಾಗಲ್ಲ. ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ಬಾರಿನೂ ಕೂಡ, ಇದು ಗೋಲ್ಡ್ ರೇಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬೆಳಗ್ಗೆ ಒಂದು ರೇಟ್ ಇರುತ್ತೆ, ಸಂಜೆ ಒಂದು ರೇಟ್ ಇರುತ್ತೆ, ಮತ್ತು ಇವತ್ತೊಂದು ರೇಟ್ ಇರುತ್ತೆ, ನಾಳೆ ಒಂದು ರೇಟ್ ಇರುತ್ತೆ. ಇವತ್ತು ಫುಲ್ ಕಡಿಮೆ ಆಗುತ್ತೆ, ನಾಳೆ ಫುಲ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಹಾಗಾಗಿ ಗೋಲ್ಡ್ ರೇಟನ್ನು ನಾವು ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಇನ್ನೂ ಮುಂದಿನ ದಿನದಲ್ಲಿ ಕಡಿಮೆ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ದಿನಗಳ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.